ನಾವು ಯಾಕೆ ಇಲ್ಲಿ ಸೇರಿದ್ದೀವಿ ಅಂತ ಯಾರಿಗೂ ಏನು ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಬೇಕಾಗಿಲ್ಲ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರೋ ಸಮಯ ಇನ್ನೇನು 2 ಗಂಟೆನಲ್ಲಿ. ಯಾಕೆ ಅಂದರೆ 2026 T20 ವರ್ಲ್ಡ್ ಕಪ್ನಲ್ಲಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೊಲಂಬೋ ಇವತ್ತು ಸಾಕ್ಷಿಯಾಗಿದೆ. ಅದು ಭಾರತ ಮತ್ತು ಪಾಕಿಸ್ತಾನ ಬದ್ಧ ವೈರಿಗಳ ಕಾದಾಟ. 7 ಗಂಟೆಗೆ ಮ್ಯಾಚ್ ಆರಂಭ ಆಗ್ತಾ ಇದೆ. ಏಷ್ಯಾ ಕಪ್ನಲ್ಲೂ ನಾವು ಹೀಗೆ ಚರ್ಚೆ ಮಾಡಿ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚನ್ನು ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯ ಗಳಿಸಿದ್ದನ್ನು ನೀವೆಲ್ಲ ನೋಡೇ ಇದ್ದೀರಾ. ಸೊ ಇದು ಆ ಸರಣಿಯ ಕಂಟಿನ್ಯೂಯೇಷನ್ನ 3-0 ಅಲ್ಲ, ಅದು 4-0 ಆಗುತ್ತೆ ಅಂತ ಎಲ್ಲರೂ ತುಂಬ ಕುತೂಹಲದಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ. ಮುಂದಿನ 1.5 ಗಂಟೆ ಕ್ರಿಕೆಟ್ನ ವಿಶ್ಲೇಷಣೆಯ ಜೊತೆಗೆ ನಿಮ್ಮನ್ನು ನಾವು ಉತ್ಸಾಹಭರಿತವಾಗಿ ಇಡೋದಕ್ಕೆ ಮನರಂಜನೆನೂ ಕೂಡ ಕೊಡ್ತೀವಿ. ಜೊತೆಗೆ ಅಂತಿಮ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ, ಪಿಚ್ ರಿಪೋರ್ಟ್ ಇರ್ಬೋದು, ಗ್ರೌಂಡ್ ರಿಪೋರ್ಟ್ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸು, ಸ್ಟ್ರೆಂತು, ವೀಕ್ನೆಸ್ಸು ಎಲ್ಲ ನೋಡಿ. ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಅಂತಂದಾಗ ಒಂದು ಕಾಲದಲ್ಲಿ ಇದ್ದಂತಹ ಈ ಎಕ್ಸೈಟ್ನೆಸ್ ಇದೆಯಲ್ಲ, ಅದು ಇತ್ತೀಚೆಗೆ ಹೋಗ್ಬಿಡ್ತಾ ಇದೆ. ಯಾಕೆಂದರೆ ಸೂರ್ಯಕುಮಾರ್ ಯಾದವೇ ಹೇಳಿದರು, ಇದು ರೈವಲ್ರಿ ಮ್ಯಾಚೇ ಅಲ್ಲ. 7-8 7-9 ಇದ್ದರೆ ಅದೊಂಥರ, ನಾವು 13-3 ಎಲ್ಲ ಗೆದ್ದುಬಿಟ್ಟು ಇದನ್ನು ರೈವಲ್ರಿ ಮ್ಯಾಚ್ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಅಂತ. ಸೊ ಮುಂದುವರಿಯುತ್ತಾ ಅಂತ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಮಮತಾ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೋಣ. ಭಾಸ್ಕರ್ ನಮ್ಮ ಜೊತೆನಲ್ಲಿ ಕ್ರಿಕೆಟ್ ವಿಶ್ಲೇಷಕರು, ಮಾಜಿ ಆಟಗಾರರು, CCL ಸ್ಟಾರ್ ಆಟಗಾರರು, ಹಿಂದಿ ಕನ್ನಡ ಚಿತ್ರರಂಗದ ನಟ, MS ಧೋನಿ ಚಿತ್ರದಲ್ಲಿ ನಟನೆ, ರೀಸೆಂಟಾಗಿ ಮೋಹನ್ ಲಾಲ್ ಜೊತೆ ಕೂಡ ಸಿನಿಮಾದಲ್ಲಿ ನಟಿಸಿದ್ರು. ನಮಸ್ಕಾರ ಭಾಸ್ಕರ್, ತಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್, ಸ್ವಾಗತ. ಇನ್ನು ಸಂಗೀತ ನಿರ್ದೇಶಕರು, ಗಾಯಕರು ಆಗಿರ್ತಕ್ಕಂಥ ಪ್ರಸನ್ನ ಭೋಜಶೆಟ್ಟರ್ ನಮ್ಮ ಜೊತೆ ಇದ್ದಾರೆ. ಪ್ರಸನ್ನ, ತಮ್ಗೆ ಕೂಡ ನಮಸ್ಕಾರ. ಇವರು ನಿಮ್ಮನ್ನ ಮುಂದಿನ ಕೆಲವು ಗಂಟೆಗಳಲ್ಲಿ ಅದ್ಭುತವಾಗಿ ಹಾಡಿ ನಿಮ್ಮನ್ನ ರಂಜಿಸ್ತಾರೆ. ಎಕ್ಸಾಕ್ಟ್ಲಿ. ಸೊ ಮದರ್ ಆಫ್ ಆಲ್ ಬ್ಯಾಟಲ್ಸ್ ಅಂತ ನಾವು ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಅನ್ನು ಕರಿತೀವಿ. ಯಾಕಂದ್ರೆ ಎಲ್ಲಾ ಮ್ಯಾಚು ಬ್ಯಾಟಲ್ ರೀತಿನೇ ಅವರವರ ದೇಶಕ್ಕಿರುತ್ತೆ, ಬಟ್ ಇಡೀ ವಿಶ್ವನೇ ಇದೊಂದು ಬ್ಯಾಟಲ್ ರೀತಿಯಲ್ಲಿ ನೋಡುತ್ತೆ. ಸ್ಪೆಷಲಿ ಭಾರತದಲ್ಲಿ ಮಿಂಚೋರು ಯಾರು ಅಂತ. ಬಿಕಾಸ್ ನಮಗೆಲ್ಲ ಗೊತ್ತು, ಕ್ರಿಕೆಟ್ ಅಂದ್ರೆ ಒಂದು ಅನ್ಪ್ರೆಡಿಕ್ಟಬಲ್, ಅನ್ಸರ್ಟನಿಟಿ ತುಂಬಿಕೊಂಡಿರುವಂತಹ ಗೇಮು. ಯಾರು ಯಾವ ಕ್ಷಣದಲ್ಲಿ ಅವರ ಲೈಫು ಚೇಂಜ್ ಆಗುತ್ತೆ ಮತ್ತು ಇಡೀ ಗೇಮ್ ಕೂಡ ಚೇಂಜ್ ಆಗುತ್ತೆ. ಸೊ ಅಲ್ಟ್ರಾ ಲಕ್ಸುರಿ ಪ್ಲೇಯರ್ಸ್ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರುತ್ತೆ. ಅಲ್ಟ್ರಾ ಲಕ್ಸುರಿ ಅಂತ ಹೇಳಿದ್ರೆ IPL ನಲ್ಲಿ ನಾವು ಬಿಡ್ಡಿಂಗ್ ಮಾಡ್ತೀವಲ್ಲ, ಹಂಗಲ್ಲ. ಇಡೀ ಮ್ಯಾಚಲ್ಲಿ ಅವ್ರು ಎಷ್ಟು ಲಕ್ಸುರಿಯನ್ನು ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು. ನಾವಾಗಲೇ ರೆಕಾರ್ಡ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಈ T20 ರೆಕಾರ್ಡ್ಸ್ನಲ್ಲೇ ನಾವು ನೋಡೋದಾದ್ರೆ, ಬೇರೆ ಬೇರೆ ಮ್ಯಾಚ್ ಎಲ್ಲ ಬಿಟ್ಬಿಟ್ಟು T20 ರೆಕಾರ್ಡ್ಸ್ನ ನೋಡೋದಾದ್ರೆ ಟೋಟಲ್ ಆಗಿ 8 ಸಲ ಮುಖಾಮುಖಿ ಆಗಿದ್ದೀವಿ ನಾವು ಇಲ್ಲಿ ತನಕ. ಬಟ್ ನಮ್ಮ ರೆಕಾರ್ಡ್ ಹೇಗಿದೆ? 7 ಸಲ ಗೆದ್ದಿದ್ದೀವಿ, 1 ಸಲ ಮಾತ್ರ ಪಾಕಿಸ್ತಾನ. ಹೌದು, ಒಂದೇ ಸರ್ತಿ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದು. ಭಾರತ ಪಾಕಿಸ್ತಾನ ಮಧ್ಯೆ ಇದು ವಿಶ್ವಯುದ್ಧ, ವಿಶ್ವಕಪ್ ಯುದ್ಧನ ನಾವು ವಿಶ್ವಯುದ್ಧ ಅಂತ ಕರಿತೀವಿ. ಬದ್ಧ ವೈರಿಗಳ ಮುಖಾಮುಖಿಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಶ್ರೀಲಂಕಾದ ಕೊಲಂಬೋ ಪ್ರೇಮದಾಸ ಸ್ಟೇಡಿಯಂನತ್ತ ಈಗ ಎಲ್ಲರ ಚಿತ್ತ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಸೂರ್ಯಕುಮಾರ್ ಪಡೆ ಇದೆ. ಅಫ್ಕೋರ್ಸ್ ಅವರು ಇದ್ದಾರೆ, ಯಾಕೆಂದರೆ ಈ ಟೂರ್ನಿನಲ್ಲಿ 2 ಟೀಮ್ 2 ಮ್ಯಾಚ್ಗಳನ್ನು ಈಗ ಗೆದ್ದಿರ್ತಕ್ಕಂಥದ್ದು. ಸೊ ಇಂಡಿಯನ್ ಬ್ಯಾಟರ್ಸ್ ವರ್ಸಸ್ ಪಾಕಿಸ್ತಾನ್ ಬೌಲರ್ಸ್ ಅನ್ನೋ ರೀತಿಯಲ್ಲೇ ಅದು ಯಾವಾಗಲೂ ಮೊದಲಿಂದನೂ ಹಾಗೆ. ಯಾವಾಗ ನಿಮಗೆ ವಸೀಂ ಅಕ್ರಮ್ ಇದ್ದ ಕಾಲದಿಂದಲೂ ಕೂಡ ಪಾಕಿಸ್ತಾನ್ ಬೌಲಿಂಗ್ ವರ್ಸಸ್ ಇಂಡಿಯಾ ಬ್ಯಾಟಿಂಗ್ ಅನ್ನೋ ರೀತಿಯಲ್ಲೇ ಇರುತ್ತೆ. ಇವತ್ತು ಕೂಡ ಅದು ಮುಂದುವರಿಯುತ್ತೆ. 2 ತಂಡಗಳು ವಿಪರೀತ ಉತ್ಸಾಹದಲ್ಲಿದ್ದಾರೆ, ಸಜ್ಜಾಗಿದ್ದಾರೆ. ಪಾಕಿಸ್ತಾನದ ಗಮನ ಎಲ್ಲ ಅಭಿಷೇಕ್ ಶರ್ಮಾ ಮೇಲಿದೆ. ಭಾರತದವರು ಕೂಡ ಅದಕ್ಕೆ ತಕ್ಕನಾಗೆ ಎಲ್ಲ ಕಡೆ ರೆಡಿ ಆಗಿದ್ದಾರೆ, ಎಲ್ಲರನ್ನೂ ಬಲಿ ಹಾಕಬೇಕು ಅಂತ. ಇದು ಕೇವಲ 2 ದೇಶಗಳ ನಡುವಿನ ಮ್ಯಾಚ್ ಅಷ್ಟೇ ಆ ಕ್ರಿಕೆಟ್ ಪ್ರೇಮಿಗಳು ನೋಡ್ತಾರೆ ಅಂತಲ್ಲ, ಎಂಟೈರ್ ಕ್ರಿಕೆಟ್ ವರ್ಲ್ಡ್ ಈ ಮ್ಯಾಚನ್ನು ಅದೇ ರೀತಿ ಗಮನಿಸ್ತಾ ಇದ್ದಾರೆ. ಅಫ್ಕೋರ್ಸ್ 2024ನ ಚಾಂಪಿಯನ್ಸ್